ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಓದ್ತಾ ಇರ್ತಾರೆ, ಆದರೂ ತಲೆಗೆ ಹತ್ತಲ್ಲ ಅಂದರೆ ಓದ್ತಾ ಇರ್ತಾರೆ, ಮರ್ತೋಗ್ತಾ ಇರ್ತಾರೆ. ಬಟ್ ಇವತ್ತಿನ ದಿನದಲ್ಲಿ ಏನು ನಾವೆಲ್ಲ ನೋಡ್ತಾ ಇದ್ದೀವಿ, ಬರೀ ಮೊಬೈಲು ಅಂಥ ಸಂದರ್ಭದಲ್ಲಿ ನೀವು ಸರಸ್ವತಿ ದೇವಿಗೆ ಮಾಡುವಂತಹ ಸರಳವಾದ ಪರಿಹಾರ ಏನು ಅಂತಂದರೆ, ಆ ಸರಸ್ವತಿ ದೇವಿಗೆ ಈ ದಾಲ್ಚಿನ್ನಿ ಅಂತ ನಾವು ಏನು ಹೇಳ್ತೀವಿ, ಅದನ್ನು ನೀವು ಪ್ರಸಾದದ ರೂಪದಲ್ಲೇ ನೀವು ಪ್ರತಿ ಬುಧವಾರನ ಇಡ್ತಾ ಹೋಗಬೇಕು. ಅದನ್ನು ಆನಂತರದಲ್ಲಿ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮಕ್ಕಳಿಗೆ ಆಹಾರದಲ್ಲಿ ಸೇವಿಸೋಕ್ಕೆ ಕೊಡಬೇಕು. ಅದನ್ನು ನೀವು ಏನು ಬಾತಿಗಾದರೂ ಹಾಕ್ಬೋದು, ಅಥವಾ ನಾವು ಬಂದುಬಿಟ್ಟು ಸಜ್ಜಿಗೆ ಅಂತ ನಾವು ಮಾಡ್ತೀವಲ್ಲ, ಆ ಸಜ್ಜಿಗೆ ಮಾಡಿದಾಗ ಅದರ ರೂಪದಲ್ಲಾದರೂ ಕೊಡ್ಬೋದು. ಆ ಥರ ಅದನ್ನು ಪೌಡ್ರ್ ಮಾಡಿಬಿಟ್ಟು ಅದನ್ನು ನಾವು ಕಷಾಯ ರೂಪದಲ್ಲಿ, ಯಾಕಂದರೆ ಈಗ ಮಳೆಗಾಲ ಶುರು ಆಗೋದ್ರಿಂದ ಅದನ್ನು ಕಷಾಯ ರೂಪದಲ್ಲಾದ್ರೂ ಕೊಡ್ಬೋದು, ಅಥವಾ ಅದನ್ನು ಸಣ್ಣಗೆ ತುಂಡು ಮಾಡಿ ಬಾಯಿಯಲ್ಲಿ ಅದು ಸೇವಿಸೋದ್ರಿಂದ ಅದೇನಂದರೆ ಆಹಾರದ ಮೂಲಕನೇ ಒಟ್ಟಿನಲ್ಲಿ ಅಂದರೆ ನಮ್ಮ ಸಲೈವ ಅಂತ ಏನಿದೆ ಅಥವಾ ಎಂಜಿಲು, ಆ ಎಂಜಿಲಿನ ಮುಖಾಂತರ ಹೋಗೋದ್ರಿಂದ ನಮ್ಮ ಮಕ್ಕಳ ಬುದ್ಧಿಶಕ್ತಿಯು ಅಥವಾ ಜ್ಞಾಪಕ ಶಕ್ತಿಯು ಹೆಚ್ಚಾಗುತ್ತೆ. ಹಾಗೆ ಯಾರಾದರೂ ಮಕ್ಕಳಿಗೆ ಮಾರ್ಕ್ಸ್ ಕಮ್ಮಿ ಬರ್ತಾ ಇದೆ ಅಂತಹ ಸಂದರ್ಭದಲ್ಲೂ ಸಮೇತ ಈ ಪರಿಹಾರವನ್ನು ಮಾಡ್ಕೋಬೋದು. ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಆಗುತ್ತೆ ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಯಾರಾದರೂ ಈ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು, ಹಲವಾರು ಮಕ್ಕಳಿರ್ತಾರೆ, ಆ ಮಕ್ಕಳಿಗೆ ತಾಯಂದಿರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು, ದಯವಿಟ್ಟು ಇದನ್ನು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.